ನಿಮ್ಮ ಆಡಳಿತ ಅವಧಿಯಲ್ಲಿ ಇದು ಒಂದು ದೊಡ್ಡವಾದ ಹಗರಣ. ಇದು ಕೋಟಿ ಕೋಟಿ ಲೂಟಿ ಹೊಡೆದ ಬಹುಕೋಟಿ ಅರಣ್ಯ ನಾಶದ ಹಗರಣ ಆಗಿದೆ. ನೋಡಿ, ಯಾರೂ ಬರದಂಥ ಜಾಗಕ್ಕೆ ಈ ರೀತಿ ಸಿಗರೇಟು, ಮದ್ಯ, ಬಿಯರು ಎಲ್ಲವನ್ನ ಹಿಡ್ಕೊಂಡು ಬಂದು ಪಾರ್ಟಿ ಮಾಡಿಕೊಂಡು ಈ ರೀತಿ ಅರಣ್ಯದೊಳಗೆ ಕಸ ಹಾಕ್ತಾರಲ್ಲ, ಕಸ ತುಂಬ್ತಾರಲ್ಲ, ಯಾವ ಶಿಕ್ಷೆ ಕೊಡ್ಬೇಕಿಂತಹ ಅಧಿಕಾರಿಗಳಿಗೆ? ಇವನು ಗಿಡಗಳನ್ನು ಮರಗಳನ್ನು ಎಲ್ಲ ಸರ್ವನಾಶ ಮಾಡೋ ಸ್ಟೈಲ್ ನೋಡಿ. ಇಲ್ಲೇ ಆಕ್ಚುಲಿ ಯಾವ ಮೆಷಿನ್ ಎಂಟ್ರಿ ಹೊಡೆಯೋಕ್ಕೆ ಇಲ್ಲ. ಅವನ ಆ ಅಬ್ಬರದ ಮಧ್ಯದಲ್ಲಿ ಗುಂಡಿ ತೋಡೋಕೊಳ್ಳಕ್ಕೆ ನೋಡಿ ಮಾಡೋದು. ಇಲ್ಲಿ ಏನೀಗ JCB ತಂದು ಕೆಲಸ ಮಾಡ್ತಾರಲ್ಲ, ಇದರ ಬಿಲ್ ಆಗೋಗಿದೆ. ಕೋಟ್ಯಾಂತರ ರೂಪಾಯಿ ಬಿಲ್ ಬಂದಾಗ್ಬಿಟ್ಟಿದೆ. ಈಗ ಆಕ್ಚುಲಿ ಯಾವ ಕೆಲಸ ಮಾಡದೆ ಬಿಲ್ ಎತ್ತುತ್ತಾರಲ್ವಾ, ಈಗ ಸಾರ್ವಜನಿಕರೊಬ್ರು ಪ್ರಶ್ನೆ ಮಾಡಿದ್ದಕ್ಕೆ ಈಗ ಮೆಷಿನ್ ತಂದು ಅರ್ಜೆಂಟಲ್ಲಿ ಕೆಲಸ ಮುಗಿಸ್ತಾ ಇದ್ದಾರೆ ನೋಡಿ. ಒಳ್ಳೆ ರಕ್ಕಸನ ರೀತಿಯಲ್ಲಿ ಈ ಹಿಟಾಚಿನ ಇಡೀ ಕಾಡಲ್ಲಿ ಎಲ್ಲಂದ್ರಲ್ಲಿ ಇವರು ರಸ್ತೆಗಳನ್ನು ಮಾಡಿಕೊಂಡು ಇವರ ಅನುಕೂಲಕ್ಕೆ ಕೆಲಸಗಳನ್ನು ಮಾಡಿಸ್ತಿದ್ದಾರೆ. ಇಲ್ಲೂ ನೋಡಿ, ನಾವು ಬಂದ ರಸ್ತೆ, ಇಲ್ಲೊಂದು ರಸ್ತೆ, ಈಗ ಈ ಕಡೆ ಒಂದು ರಸ್ತೆ. ಅಂದರೆ ಇವರಿಗೆ ಅರಣ್ಯ ಅನ್ನುವಂಥದ್ದು ಭೋಗದ ವಸ್ತು, ಬಿಲ್ ಮಾಡೋಕ್ಕೊಂದು ವಸ್ತು ಇವರಿಗೆ. ಇವರು ತಿಂದು ತೇಗಬೇಕಲ್ವಾ? ನಮ್ಮ ಹಣ, ನಮ್ಮ ತೆರಿಗೆ ಹಣ ಇಲ್ಲಿದ್ರು ಈ ಅರಣ್ಯಕ್ಕೂ ರಕ್ಷಿಸಬೇಕು, ನಮ್ಮ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ ಉಳಿಸ್ಬೇಕು ಅಂತ ನಾವು ಕಷ್ಟಪಟ್ಕೊಂಡು ಬೆವರು ಸುರಿಸಿ ನಾವು ಇವರ ಭಂಡಾರಕ್ಕೆ ಕೊಡ್ತೀವಲ್ಲ, ಇವರು ಏನೂ ಕೆಲಸ ಮಾಡಲ್ಲ. ಅರಣ್ಯವನ್ನು ಕಡಿತಾರೆ, ಮತ್ತೆ ಗಿಡ ನೆಡುವ ನಾಟಕ ಮಾಡ್ತಾರೆ, ಆಮೇಲೆ ಬಿಲ್ ಎತ್ಕೊಂಡು ಹೋಗ್ಬಿಡ್ತಾರೆ. ಬನ್ನಿ ತೋರಿಸ್ತೀನಿ ಇವರು ಗುಂಡಿ ಹೇಗೆ ಮಾಡಿದ್ದಾರೆ ಅಂತ. ನೀವು ಬರೀ ಅಂದಾಜಿಗೆ ಗುಂಡಿ ಹಾಕಿ ಅಂತ ಹೇಳಿ ಯಾರು ಹೇಳಿದ್ದು? ಅದು ಅವ್ರು ಬರ್ತಾರೆ. ಯಾರಂತ ಗೊತ್ತಿಲ್ಲ. ಫಾರೆಸ್ಟ್ ಆಫೀಸರಾ ಅಲ್ಲ ಕಾಂಟ್ರಾಕ್ಟರಾ? ಕಾಂಟ್ರಾಕ್ಟರ್ ಅಂತ. ಇದು ಈಗ ಏನಾದ್ರು ಗುಂಡಿ ನಿಮ್ಗೆ ಕೋಲಿಗೆ ಊರು ಕೊಟ್ಟಿದಾರಾ, ಇಲ್ಲೇ ಹಾಕ್ಬೇಕು ಗುಂಡಿ ಅಂತ? ಇಲ್ಲ, ಅಂದಾಜಿಗೆ ಒಂದಿಷ್ಟು. ಇಷ್ಟು ಅಂದಾಜು ಅಂದ್ರೆ ನೀವು ಅಷ್ಟು ಒಂದು ಅಲ ತೆಗಿಯೋದು ಅಂದಾಜಿಗೆ ಗುಂಡಿ ಹಾಕಿ. ಹಂಗಲ್ಲ. ಈಗ ಈ ಗುಂಡಿ ಆಯ್ತಾ, ನೆಕ್ಸ್ಟ್ ಗುಂಡಿ ಹೆಂಗ್ ತೆಗಿಬೇಕು ಅಂತ ಏನಾದ್ರು ಅದೇ ಅಗತ್ಯ ಮಾಡಿ ಮಣ್ಣು ಹಾಕಿ ಬಿಟ್ರೆ ಅಷ್ಟು. ಅಲ್ಲಲ್ಲ, ಇದೊಂದು ಗುಂಡಿ ತೆಗೆದ್ರಾ ಮುಂದಿನ ಗುಂಡಿ ತೆಗಿಯಕ್ಕೆ ಎಷ್ಟು ಅಳತೆ ಬೇಕು ಅಂತ? ಈಗ ನೀವು ನಾವು ಅಡಿಕೆ ಇಡುವಾಗ ಅಳತೆ ಹಾಕ್ತೀವಲ್ಲ, ಎಷ್ಟು ಬೇಕು ಎಷ್ಟು ಅಂತ, ಹಂಗೇನಾದ್ರು ಲೆಕ್ಕ ಕೊಟ್ಟಿದಾರ ನಿಮ್ಗೆ? ಫಸ್ಟಿಗೆ ಲೆಕ್ಕ ಕೊಟ್ಟಿದ್ರು, ಒಂದು ಕೋಲು ಹಿಡ್ಕೊಂಡು. ಎಲ್ಲಿದೆ ಕೋಲು? ಅದಿಲ್ಲ, ಮತ್ತೆ ಅಂದಾಜಿಗೆ ತೆಗಿಲಿಕ್ಕೆ ಹೇಳಿದ್ರು ಎಷ್ಟು ಅಂತ. ಈಗ ನೀವು ಒಟ್ಟು ತೆಗಿತಾ ಹೋಗೋದು, ಈಗ ಕೋಲ್ ಎಲ್ಲಿದೆ ನಿಮ್ಗೆ? ಇಲ್ಲಿ ಇಲ್ಲ, ಅಂದಾಜಿಗೆ ತೆಗಿಲಿಕ್ಕೆ ಹೇಳಿದ್ರು, ಅದಕ್ಕೆ ಗಿಡ ನಡ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಅಂದಾಜಿಗೆ ಅವ್ರ ಮರ ಕಡಿದಿದ್ದಾರಲ್ಲ, ಎಲ್ಲಿ ಇದರ ಮರ ಕಡಿದಿದ್ದಾರೆ, ಕಡ್ದದೆಲ್ಲ ಗುಂಡಿ ಹಾಕ್ಲಿಕ್ಕೆ ಅಷ್ಟೇ. ಏನ್ ಲೆಕ್ಕ ಬುಕ್ಕ ಏನು ಕೊಟ್ಟಿಲ್ಲ, ನೀವು ನಿಮ್ಮ ಅಂದಾಜಿಗೆ ಮಾಡ್ಕೊಂಡು ಹೋಗೋದು ನಿಮ್ಮ ಒಂದು ಕೌಶಲ್ಯಕ್ಕೆ ತಕ್ಕ ಹಾಗೆ. ಗಂಟೆಗೆ 40 ಗುಂಡಿ. ಗಂಟೆಗೆ 40 ಗುಂಡಿ, ಒಟ್ಟು 3 ದಿನಕ್ಕೆ 360 ಗುಂಡಿ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಾ? ನಮ್ಗೆ ಇಲ್ಲಿ ಅಡಿಕೆ ಗುಂಡಿ ಅಂತ ಮರದ್ದೆಲ್ಲ ಕೆಲಸ ಇರ್ತದೆ, ಲೋಡ್ ಮಾಡ್ಲಿಕ್ಕೆ. ಇದು ಇಟಾಚಿ ತಂದು ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಾ? ಇದು 10 ದಿನ ಆಯ್ತಾ. 10 ದಿನದಿಂದ ಗುಂಡಿ ತೆಗಿತಿದ್ದೀರಾ? ಗುಂಡಿ ಅಲ್ಲ, ಅದು ಮರದ ಕೆಲಸ ಇತ್ತು. ಮರನೂ ಕೂಡ ನೀವು ಎಲ್ಲ ಕಡ್ದಿದ್ದು ಇದ್ರಲ್ಲೇ? ಅಲ್ಲ, ಅದು ಲೋಡ್ ಮಾಡ್ಲಿಕ್ಕೆ ಟಿಪ್ಪರ್ಗೆ. ಆಯ್ತು, ಮತ್ತೆ ರಸ್ತೆ ಮಾಡಿದ್ದೆಲ್ಲ ಅದು ಬೇರೆ ಇಟಾಚಿ JCB ಏನೋ ಬಂದಿತ್ತು. JCB ಅಲ್ಲಿ ಮಾಡಿದ್ದ? ನಿಮ್ JCB ಅಲ್ಲ? ನಮ್ದಲ್ಲ. ನಿಮ್ದಲ್ಲ, ಬೇರೆ. ಚಿಕ್ಕ ರೋಡ್ ಎಲ್ಲ ನಾವೇ ಮಾಡಿದ್ದು. ನೀವೇ ಮಾಡಿ? ಇದು ದೊಡ್ಡ ರೋಡ್ ನಾವಲ್ಲ. ಇಲ್ಲ, ಚಿಕ್ಕ ರೋಡ್ ಇಂಥದ್ದೆಲ್ಲ ನೀವೇ ಮಾಡ್ಕೊಂಡು ಹೋಗಿ? ಮೊದಲೇ ಇತ್ತು, JCB ಅಲ್ಲಿ ಮಾಡಿದ್ರು, ನಮ್ದು ಮತ್ತೆ ಮತ್ತೆ ಬಂದಿದ್ದು. ನೋಡಿ, ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಜಾ ವಲಯದಲ್ಲಿ ಇದ್ದೀನಿ. ಇಲ್ಲಿನ ರೇಂಜ್ ಆಫೀಸರ್ ಯಾರಂದ್ರೆ ಸಂಧ್ಯಾ ಅಂತ. ಅವರು ಎಷ್ಟು ಉದ್ದಟತನದಿಂದ ಮಾತಾಡ್ತಾರೆ, ನಾವು ಕೇಳೋ ಪ್ರಶ್ನೆಗೆ ಅನ್ನೋದನ್ನ ನೀವೊಮ್ಮೆ ಕೇಳ್ಕೊಂಡು ಬನ್ನಿ. ನೀವು ಪ್ರತಿದಿನ ಏನೇನಾಗಿದೆ ಅಂತ ಅನ್ನೋದನ್ನ ಲೆಕ್ಕ ಅಲ್ಲಿ ಕೊಟ್ಟು ಫೀಲ್ಡ್ ಬುಕ್ ಅಲ್ಲಿ ಸಿಗ್ನೇಚರ್ ಹಾಕಿ ಹೌದು ಆಗಿದೆ ಗುಂಡಿ, ಹೌದು ಆಗಿದೆ ಗುಂಡಿ ಅಂತ ಹೇಳಿ ನಿಮ್ಮ ACF ಅವ್ರಿಗೆ ಯಾಕೆ ಮಾಡ್ತಾ ಇಲ್ಲ? ಆಯ್ತು, ಅಲ್ಲ ಹೌದು ಮೇಡಮ್, ಆದ್ರೂ ಗುಂಡಿ ಆಗ್ಬೇಕಲ್ಲ. ಗುಂಡಿ ನೀವು ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಹೌದು, ನಾವು ಗುಂಡಿ ಆಗಿದೆ, 8,000 ಗುಂಡಿ ಆಗಿದೆ, ಹಾಗಾಗಿ ಬಿಲ್ ಮಾಡ್ತಿದ್ವಿ, ಬಿಲ್ ಹಣ ಕೊಡಿ ಅಂತ ಕೇಳೋದು ತಾನೆ ನೀವು. ಯಾವ ಸರ್ಕಾರ ಕೂಡ ಮೊದಲೇ ನಿಮ್ಗೆ ಹಣ ಕೊಡಲ್ಲ. ನಮ್ದು ಗುಂಡಿ ಆಗಿದೆ ಹಾಗಾಗಿ ಹಣ ತಗೊಳ್ಳಿ ಮೇಡಮ್. ಅದು ಹೆಂಗ್ ಆಯ್ತು? ಇದು ಫ್ರಾಡ್ ಅಲ್ವಾ ಮೇಡಮ್?
ಇದು ಫ್ರಾಡ್ ನೀವು ಮಾಡ್ತಿರೋದು. ಹೇಗಾಗ್ತದೆ ಮೇಡಮ್? ಮತ್ತೆ ಕೆಲಸ ಆಗಿರ್ಲಿಲ್ಲ, ಕೆಲಸ ಅದಕ್ಕೆ ಕೆಲಸ ಆಗದೆ ಬಿಲ್ ತಗೊ 2,000 ಗುಂಡಿ ಕಡಿಮೆ ಮಾಡ್ಕೊಂಡಿದ್ದೇವೆ. ಅಲ್ಲ, ಕೆಲಸ ಆಗದೆ ಬಿಲ್ ತಗೊಳ್ಳೋದು ಸರ್ಕಾರಕ್ಕೆ ಮಾಡುವ ಮೋಸ. ಸರ್ಕಾರಕ್ಕೆ ಮಾಡುವ ಮೋಸ ಹೆಂಗೆ ತೀರಾ? ಈ ರೀತಿ ಮೆಷಿನ್ಗಳನ್ನೆಲ್ಲ ಬಿಟ್ಟು ಅರ್ಜೆಂಟ್ ಮಾಡಿಕೊಂಡು ನೀವು ಬಿಲ್ ತಗೊಳ್ಬೇಕು ಅಂತ ಹೇಳ್ಕೊಂಡು ದಿಸ್ ಇಸ್ ಫ್ರಾಡ್ ಅಲ್ವಾ ಮೇಡಮ್? ಮೋಸ ಅಲ್ವಾ ಸರ್ಕಾರಕ್ಕೆ ಮಾಡ್ತಿರೋದು? ಕೆಲಸ ಆಗದೆ ಬಿಲ್ ತಗೊಳ್ಳೋದು. Enquiry ಆಗ್ಲಿ. ಆಯ್ತು, ಎನ್ಕ್ವೈರಿಗೆ ಹಾಕ್ಸ್ತೀವಿ ನಾವು. ಯಾಕೆ ಆಗಲ್ಲ ಅಂತ ನೋಡ್ತೀವಿ ನಾವು ಕೂಡ ಎನ್ಕ್ವೈರಿ. ಆಯ್ತು. ನಂದೊಬ್ಬಳದೇ ಅಲ್ಲ ಮೇಡಮ್, ನನ್ನ ರೇಂಜ್ ಇದು ಮಾತ್ರ ಅಲ್ಲ, ಹಾ. ಎಲ್ಲ ಕಡೆನೂ ಹೈ ಆಗ್ತಾ ಇದೆ. ಹೌದು ಮೇಡಮ್, ಅದಕ್ಕೋಸ್ಕರನೇ ಬಂದಿರೋದು. ನಿಮ್ಮ ರೇಂಜ್ ಅಂತ ಮಾತ್ರ ಅಲ್ಲ, ಎಲ್ಲಾ ರೇಂಜ್ಗಳಲ್ಲೂ ಹೋಗ್ತೀವಿ ನಾವು. ಅದಕ್ಕೆ ಸಾಕ್ಷಿ ಸಮೇತವಾಗಿಯೇ ನಾವು ಇವತ್ತು ಇದು ಮಾಡಿದ್ದು. ಕೇಳಿದ್ರಲ್ಲ ಯಾವ ರೀತಿ ಹೇಳ್ತಿದಾರಂತ. ಈ ಸಲ ಕಟ್ಟಿಂಗ್ ಲೇಟ್ ಆಯ್ತಂತೆ, ಮರಗಿಡಗಳದ್ದು ಕಟ್ಟಿಂಗ್ ಲೇಟ್ ಆಯ್ತಂತೆ, ಹಾಗಾಗಿ ಗುಂಡಿ ತೋಡೋದು ಲೇಟ್ ಮಾಡ್ತಾ ಇದ್ದೀವಿ, ಬಿಲ್ ಮಾತ್ರ ಮಾರ್ಚ್ಗೆ ಮಾಡ್ಕೊಂಡಿದ್ದೀವಿ ಅಂತ. ಆದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಗಿಡ ನೆಡಕ್ಕೂ ಎಲ್ಲದಕ್ಕೂ ಒಂದು ನಿಯಮ ಅಂತ ಇದೆ. ನೀವು ಪ್ರತಿ ಗುಂಡಿ ಅಂದ್ರೆ ಡಿಸೆಂಬರ್ ಇಂದ ಫೆಬ್ರವರಿ ಒಳಗೆ ಈ ಗುಂಡಿ ತೆಗೆಯುವ ಕಾರ್ಯ ಮುಗಿಬೇಕು. ಆ ಗುಂಡಿ 60ಕ್ಕೆ 60 ಅಂದ್ರೆ 2 ಅಡಿ 2 ಅಡಿ ತೆಗಿಬೇಕು. ಅದು ಶಿಸ್ತುಬದ್ಧವಾಗಿ ಆಗ್ಬೇಕು. ನಿಯಮದ ಪ್ರಕಾರ ಎಲ್ಲ ಯಾವುದೇ ಕಾಡಿನೊಳಗೆ ಹೋಗ್ಬೇಕಾದ್ರೆ ಮನುಷ್ಯರೇ ಆ ಗುಂಡಿಯನ್ನ ಮಾಡಬೇಕು. ಈ ಮೇಡಮ್ ಏನ್ ಹೇಳ್ತಾರೆ, ಗುಂಡಿ ಮಾಡುವ ಮನುಷ್ಯರೇ ಇಲ್ಲಂತೆ. ಅಲ್ಲ ರೀ, 140 ಕೋಟಿ ಜನಸಂಖ್ಯೆ ಇರುವ ಈ ಭಾರತ ದೇಶದಲ್ಲಿ ನಿರುದ್ಯೋಗ ಕೆಲಸ ಇಲ್ಲ ಅಂತ ಯುವಕರು ಇವತ್ತು ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ತಿದ್ದಾರೆ, ರಷ್ಯಾದ ಮಿಲಿಟರಿಗೆ ಸೇರ್ತಾ ಇದ್ದಾರೆ. ಅಂತ ಭಾರತ ದೇಶದಲ್ಲಿ ಕೆಲಸ ಮಾಡಕ್ಕೆ ಜನ ಇಲ್ಲ ಅಂತ ಆ ರೇಂಜ್ ಆಫೀಸರ್ ಹೇಳ್ತಾರೆ. ಅದು ಮಾತ್ರ ಅಲ್ಲದೆ ಇವರು ಹೇಳೋದೇನೆಂದ್ರೆ ಬಿಲ್ ಮಾಡಿದೀವಿ ಅಂತಾರೆ. ಹಿಟಾಚಿಯಲ್ಲಿ ನಿಯಮ ಮೀರಿ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಇನ್ನೊಂದಕ್ಕೆ ಹೇಳ್ತಾ ಇದ್ದಾರೆ, ಮಾರ್ಚ್ ಅಲ್ಲಿ ಬಿಲ್ ಆಗಿದೆ ಅಂತ. ಬಿಲ್ ಹೇಗೆ ಮಾಡ್ತಾರೆ? ಬಿಲ್ ಹೇಗಂದ್ರೆ ಫೀಲ್ಡಿಗೆ ಹೋಗಿ ನಾವು ಗುಂಡಿ ತೆಗೆದೀವಿ ಅಂತ ಪ್ರತಿದಿನ ಸಿಗ್ನೇಚರ್ ಹಾಕಿಸ್ಕೊಂಡು ಇವ್ರು ಯಾರಿಗೆ ಟೆಂಡರ್ ಕೊಡ್ತಾರೆ, ಟೆಂಡರ್ ಕೊಟ್ಟವರು ಸೇರ್ಕೊಂಡು ಬಿಲ್ ಪಾಸ್ ಮಾಡೋ ಮುಂಚೆ ಕೆಲಸ ಆಗಿದೆ ಅಂತ ಹೇಳ್ಕೊಂಡು ಇವರೆಲ್ಲ ಸಿಗ್ನೇಚರ್, ಯಾರು RFO ದಿಂದ ಹಿಡಿದು ಕೊನೆಯವರೆಗೆ CCF ನವರಿಗೆ ಸಿಗ್ನೇಚರ್ ಹಾಕಿ ಬಿಲ್ ತಗೊಳ್ತಾರೆ. ಹೇಗೆ ಮಾರ್ಚ್ ಅಲ್ಲಿ ಕೆಲಸ ಆಗದೆ ಬಿಲ್ ತಗೊಂಡ್ರು? ಇದಕ್ಕೆ ಉತ್ತರ ಹೇಳಿ.